ಯಾಕೆ ಸರ್? ಅವತ್ತೇ ನಮ್ದು ವೆಡ್ಡಿಂಗ್ ಅದು ಸ್ವಲ್ಪ ಹೇಳಕ್ ನೋವಾಗುತ್ತೆ ಸರ್, ಬಟ್ ಆದ್ರೂ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. 40 ವರ್ಷದ ಒಂದು ಪಯಣ. ನಮ್ಗೆ ಅವತ್ತು ವ್ಯಾಲೆಂಟೈನ್ಸ್ ಡೇ ಅನ್ನೋದು ಗೊತ್ತಿಲ್ಲ ನಮ್ಗೆ. ಅವಾಗ ವ್ಯಾಲೆಂಟೈನ್ಸ್ ಡೇ ಅಂತ ಇರ್ಲಿಲ್ಲ, ಗೊತ್ತಿರ್ಲಿಲ್ಲ, ನಮಗಂತೂ ಗೊತ್ತಿರ್ಲಿಲ್ಲ. ಆಮೇಲೆ ಇಟ್ ವಾಸ್ ಬಿಕಮ್ ವ್ಯಾಲೆಂಟೈನ್ಸ್ ಡೇ. ಪ್ರೇಮ ಲೋಕ ಸೃಷ್ಟಿ ಮಾಡಿರೋರು ಮದುವೆ ಆಗಿದ್ದು ಯಾವಾಗ? ಪ್ರೇಮಿಗಳ ದಿನಾಚರಣೆ ದಿವಸ. ಸರ್, 40 ವರ್ಷಗಳ ಮುಂಚೆ ಮದುವೆ ಬಗ್ಗೆ ಒಂದು ಏನು ಅಭಿಪ್ರಾಯ ಇರುತ್ತೆ, ಅದು ಈಗ ಏನಿರುತ್ತೆ ಅಂತ ಕೇಳೋಂಥ ಒಂದು ಕುತೂಹಲ. ಅವಾಗ ಏನಿತ್ತು ಸರ್? 40 years ಬ್ಯಾಗು ಮದುವೆ ಬಗ್ಗೆ ಒಂದು ಒಪಿನಿಯನ್ ಏನಿತ್ತು ನಿಮಗೆ ಬಿಫೋರ್ ಮ್ಯಾರೇಜ್? ಮದುವೆ ಬಗ್ಗೆನಾ? ಹ್ಞೂ ಸರ್. ನಮ್ಮಪ್ಪ ಅಂದ್ರೆ ಪ್ರೀತಿ ನನಗೆ, ನಮ್ಮಪ್ಪ ಅಂದ್ರೆ ಪ್ರೇಮ ನನಗೆ. ನಮ್ಮಪ್ಪನ ಏನ್ ಹೇಳಿದ್ರು ಮಾಡ್ತಿದ್ದೆ. ನಮ್ಮಪ್ಪ ಮದುವೆ ಮಾಡ್ಕೊ, ಈ ಹುಡುಗಿನಂದ್ರೆ ಮದುವೆ ಮಾಡ್ಕೊಂಡು ಕರ್ಕೊಂಡು ಅಷ್ಟೇ ಅಷ್ಟೇ ಅಷ್ಟೇ. ಹುಡುಗಿನ ನೋಡು ಅಂದ್ರೆ ನಾನು ನೋಡಕ್ ಬರಲ್ಲ ಅಂತ ಹೇಳಿದ್ದೆ. ನೀವು ನೋಡಾಯ್ತಾ, ನೀವು ತಗೊಳ್ಳೋ ತೀರ್ಮಾನ ನಾನು ರೆಡಿ ಅಂದವ್ ಹೊತ್ತಿಗೆ ಅಷ್ಟೇ. ಅವ್ರು ಒಳ್ಳೆ ಹುಡುಗಿನ ಸೆಲೆಕ್ಟ್ ಮಾಡಿಕೊಟ್ಟಿದ್ದಾರೆ. ಇವತ್ತು ಆ ಕುಟುಂಬ ಚೆನ್ನಾಗಿದೆ ಅಂದ್ರೆ ಅವಳಿಗೆ ಚೆನ್ನಾಗಿದೆ. ಸರ್, ಐ ಆಮ್ ಹ್ಯಾಪಿ ಎನಿ ಡೇ. ಸೊ 40 years ಆದ್ಮೇಲೆ ಮದುವೆ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತಂದ್ರೆ? ಇನ್ನೊಂದು ಮದುವೆ ಮಾಡ್ಕೊಳ್ಳೋ ಬಗ್ಗೆನಾ? ಅಲ್ಲ ಸರ್, ಅದೇ ಮದುವೆ ಸರ್. 40 years ವೆಡ್ಡಿಂಗ್ ಆನಿವರ್ಸರಿ ಆಯ್ತಲ್ಲ, ಈಗ ನಿಮ್ಮ ಒಪಿನಿಯನ್ ಏನು ಅಂತ? ಇವತ್ತು ಮದುವೆ ಆಮೇಲೆ ಆಗುತ್ತೆ, ಇದೆಲ್ಲ ಮುಂಚೆ ಆಗೋಗುತ್ತೆ. ಒಂದು ವಿಷಯ ವಾರ್ನಿಂಗ್ ಕೊಡಬೇಕು. ಇವತ್ತು ರವಿ ಸರ್ ಯಾವ ಫಿಲ್ಟರ್ ಇಲ್ಲದೆ ಮಾತಾಡ್ತಾರೆ. ಇದನ್ನ ನಾವು ಎಂಜಾಯ್ ಮಾಡ್ಬೇಕಷ್ಟೇ ಅಲ್ವಾ? ಇವತ್ತೆಲ್ಲ ಫೋನಲ್ಲೇ ಮುಗ್ದೋಗುತ್ತೆ ಪಾಪ. ಅಯ್ಯೋ, ಎಲ್ಲ ಇನ್ಸ್ಟಾಗ್ರಾಮ್ ವಾಟ್ಸಪ್ ಅಲ್ಲೇ ಮುಗ್ದೋಗುತ್ತೆ. ಮದುವೆ ಏನಕ್ಕೆ ಮಾಡ್ಕೋತಾರೆ ಗೊತ್ತಿಲ್ಲ ಇವತ್ತು ನನಗೆ. ವಾಟ್ಸಪ್ ಅಲ್ಲೇ ಮದುವೆ ಮಾಡ್ಕೋಬಹುದು. ಮೊನ್ನೆ ಒಬ್ರು ಹಂಗೆ ಫೋನ್ ಮಾಡಿದ್ರು ನನಗೆ, ಸರ್ ಅನ್ಯತೆ ಭಾವಿಸ್ಬೇಡಿ, ಇನ್ವಿಟೇಷನ್ ನಿಮಗೆ ವಾಟ್ಸಪ್ ಅಲ್ಲೇ ಕಳಿಸ್ಕೊಡ್ತೀನಿ ಅಂತ. ನೀನು ಅನ್ಯತೆ ಭಾವಿಸ್ಬೇಡಪ್ಪ, ನಾನು ಕಂಗ್ರಾಚುಲೇಷನ್ಸ್ ವಾಟ್ಸಪ್ ಅಲ್ಲೇ ಕಳಿಸ್ಕೊಡ್ತೀನಿ ಅಂತ. ಹಂಗೆ ಇವತ್ತೆಲ್ಲ ವಾಟ್ಸಪ್ ಇನ್ಸ್ಟಾಗ್ರಾಮ್ ಅಲ್ಲಿ ಜೀವನ ನೋಡ್ತಾ ಇದ್ದೀರಾ. ಒಂದೇ ಒಂದು 1 hour ಇವತ್ತು ಹೇಳಿರ್ತೀನಿ, ನೆನಪಿಟ್ಕೊಳ್ಳಿ. ಆ ಫೋನ್ ತೆಗೆದು ಹಂಗೆ ಬಿಸಾಕ್ ನೋಡಿ, ನಿಮ್ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೂಪರ್. 1 hour ಇಡೀ ದಿವಸ ಮನೇಲಿ ಒಂದು ಸರಿ ಬಿಸಾಕಿ, ಆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೋಬೇಕಾದ್ರೆ ಮೊಬೈಲ್ ಆಫ್ ಮಾಡಿ. ಆ ಊಟ ಮಾಡ್ತೀರಾ ಇಲ್ವಾ, ಮೊಬೈಲ್ ಇಟ್ಕೊಂಡು ಸಾಯ್ತೀರಾ. ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ದಡ್ರ ಥರ ಅವ್ರವರೇ ದಡ್ರ ಥರ ಮಾಡ್ಕೊಂಡು ಕಾಮಿಡಿ ಮಾಡಿ 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 ಅವ್ರ ದಡ್ಡತನ ನೋಡ್ಕೊಂಡು ನೀವು ಕಿಸಿತಾ ಇರ್ತೀರಾ ಇಲ್ಲಿ. ಅದನ್ನ ಒಂದು ಅಕ್ಷರ ಕಾಪಿ ಬೇರೆ ಮಾಡ್ಕೋತೀರಾ. ಅವ್ರು ಮಾಡಿದ್ದು ಇವ್ರು ಮಾಡೋದು, ಇವ್ರು ಮಾಡಿದ್ದು ಅವ್ರು ಮಾಡೋದು. ನನಗಿಂತ ರೀಮೇಕ್ ಇವ್ರುಗಳೇ ಜಾಸ್ತಿ ಮಾಡೋದು. ನನ್ನ ರೀಮೇಕ್ ಅಂತಾರೆ. ಅಲ್ಲ, ಈ ರೀತಿ ವಿಷಯಗಳು ನಾವು ಬರೀ ನಿಂತ್ಕೊಂಡು ಮಾತಾಡಿದ್ರೆ ಆಗಲ್ಲ. ಇಷ್ಟು ದೊಡ್ಡ ವೇದಿಕೆಯಲ್ಲಿ ಇಷ್ಟೊಂದು ಜನ ಸಂಗೀತಗಾರರ ನಡುವೆ ರವಿ ಸರ್ ಹಾಡುಗಳನ್ನು ಕೇಳ್ತಾ ಅವರ ಜೀವನದ ಒಂದಷ್ಟು ಕ್ಷಣಗಳನ್ನು ಮೆಲುಕು ಹಾಕೋದಕ್ಕೆ ಸರ್ ನಿಮಗಾಗಿ ಒಂದು ಸೆಪ್ರೇಟ್ ಆಗಿ ನಾವು ಚೇರ್ ಸೆಟಪ್ ಮಾಡಿದ್ದೀವಿ ಸರ್. ಇಲ್ಲಿ ಅಂಬರೀಷ್ ಎಲ್ಲ ಬರಲ್ವ ಈಗ? ಆಮೇಲೆ ಅಂಬರೀಷ್ ಸರ್ ಆಮೇಲೆ ಬರ್ತಾರೆ. ಬನ್ನಿ ರವಿ ಸರ್.